ರಾಮನನ್ನು ನೋಡೋದಕ್ಕೆ ಅಯೋಧ್ಯೆಗೆ ಯಾಕೆ ಹೋಗಬೇಕು? ನಾವು ಇಲ್ಲೇ ಒಂದು ಸ್ಥಳದಲ್ಲಿ ಒಂದು ರಾಮ ಮಂದಿರ ಇದೆ, ಅಲ್ಲೇ ಹೋಗ್ತೀವಿ ಅಂತಾರೆ. ಸರಿ ಇದೆ. ಪ್ರತಿ ದೇವಳ ಒಂದು ಸಾಂಸ್ಕೃತಿಕ ಮುಖಮಂಟಪ ಅಂತ ಸಾಬೀತು ಮಾಡಿದವರು ನಾವು. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಅನ್ನೋದು ರಾಮಾಯಣದಲ್ಲಿ ಇರುವಂಥ ವಾಕ್ಯ. ಅಪಿ ಸ್ವರ್ಣಮಯಿ ಲಂಕಾ ನ ರೋಚತೆ ಲಕ್ಷ್ಮಣ ನಮೇ ರೋಚತೆ ಲಕ್ಷ್ಮಣ ಅಂತ ಹೇಳಿರೋದು. ಲಕ್ಷ್ಮಣರು ಕೇಳ್ತಾರೆ, ರಾಮನ್ ಕೇಳಿದ್ರಂತೆ, ನೀನು ಲಂಕೆಯನ್ನು ಹೇಗೂ ನೀವು ಜಯಿಸಿದ್ದೇವೆ, ಮರಳಿ ಹೋಗಿ ಅಯೋಧ್ಯೆಯಲ್ಲಿ ಮಾಡೋದೇನಿದೆ, ಭರತನನ್ನು ಹೇಗೂ ಅಲ್ಲಿ ಪ್ರಾತಿನಿಧಿಕವಾಗಿ ಕೂಡಿಸಿದ್ದೀರಿ, ಸ್ವರ್ಣಮಯಿ ಲಂಕೆ ಇಲ್ಲೇ ಉಳಿಬಿಡೋಣ ಅಂತ ಹೇಳಿದಾಗ ರಾಮ ಹೇಳಿದಂಥ ಮಾತು, ಯಾಕೆ ರಾಮ ನಮಗೆ ಆದರ್ಶಪ್ರಾಯರಾಗ್ತಾರೆ ಅಂದರೆ ಈ ಕಾರಣಕ್ಕೋಸ್ಕರ. ಅವ್ರ ಚಿಂತನೆ ಆಲೋಚನಾ ಕ್ರಮ ಹೇಗಿತ್ತು ಅಂದರೆ, ಇಲ್ಲಪ್ಪ ಇದು ಸ್ವರ್ಣಮಯಿ ಆಗಿರ್ಬೋದು, ಆದರೆ ಜನನಿ ಮತ್ತು ಜನ್ಮಭೂಮಿ ಇದೆಯಲ್ಲ ಸ್ವರ್ಗಕ್ಕಿಂತಲೂ ಮಿಗಿಲು ಅನ್ನೋ ಮಾತನ್ನು ಹೇಳಿದ್ದಾರಲ್ಲ, ಆ ಎಲ್ಲ ಕಾರಣಗಳಿಗೆ ಮತ್ತು ಅವ್ರ ನಂಬುಗೆಗೆ ಆಸ್ಥೆಗೆ ಆಕರ್ಷಣೆಗಲ್ಲ, ಅದು ಆಸ್ಥೆಗಾಗಿ ಯಾರಾದರೂ ತಾವು ರಾಮನ ಜನ್ಮಭೂಮಿ ಇದು ಅಂತ ಅನೂಚಾನವಾಗಿ ನಂಬ್ಕೊಂಡು ಬಂದಿರುವಂಥ ದೊಡ್ಡ ಜನಸ್ತೋಮ ಇದೆಯಲ್ಲ, ಅವರ ಶ್ರದ್ಧಾ ಕೇಂದ್ರ ಅದು. ಆ ಕಾರಣಕ್ಕೆ ನಾವು ಎಲ್ಲಿ ರಾಮನ ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡೋದು ಅಂತಲೂ ನಾವು ಹೇಳಿದಂಥವ್ರೆ, ನಾವೇ ಹೇಳಿದಂಥವ್ರು. ಅಲ್ಲ, ಈಗ ಎಲ್ಲೇ ಹೋದ್ರೂ ಕೂಡ ಸರ್ಕಾರನೇ. ವಿಧಾನಸೌಧಕ್ಕೆ ಹೋಗ್ಬೇಕಾ ಸರ್ಕಾರ ರಚನೆ ಮಾಡೋಕ್ಕೆ ಅಂತ ಪ್ರಶ್ನೆಗಳು ನಾವು ಕೇಳ್ತಿಲ್ಲ, ತುಂಬ ಜನ ಕೇಳ್ತಿದ್ದಾರೆ. ರಾಮ ಮಂದಿರವನ್ನು ನಾನು ರಾಮನ ದರ್ಶನ ಮಾಡೋದಕ್ಕೆ ಅಯೋಧ್ಯೆಗೆ ಯಾಕೆ ಹೋಗಬೇಕು ಅಂತೇಳಿ ಪ್ರಶ್ನೆ ಮಾಡೋದವ್ರಿಗೆ, ಸರ್ಕಾರವನ್ನು ರಚನೆ ಮಾಡೋದಕ್ಕೆ ವಿಧಾನಸೌಧಕ್ಕೆ ಯಾಕೆ ಹೋಗಬೇಕು ಅಂತೇಳಿ ಪ್ರಶ್ನೆ ಮಾಡೋರು ತುಂಬ ಜನ ಇದ್ದಾರೆ. ಈಗ ನಾನು ಪಾಠವನ್ನು ಕಲಿಬೇಕು, ವಿದ್ಯೆ ಕಲಿಬೇಕು ಅಂದರೆ ಶಾಲೆಗೆ ಯಾಕೆ ಹೋಗಬೇಕು? ನನ್ನ ಕೆಲಸ ಆಗಬೇಕು ಅಂತಾರೆ ಸರ್ಕಾರಿ ಕಚೇರಿಗೆ ಯಾಕೆ ಹೋಗಬೇಕು? ನನ್ನ ಮನೆ ಪಕ್ಕದಲ್ಲಿ ಒಂದು ಮನೆ ಇದೆ, ಬಾಡಿಗೆ ಮನೆ ಮಾಡ್ಕೊಂಡು ಅಲ್ಲೇ ಮಾಡ್ಬಿಡ್ಬೋದಲ್ವಾ ಅನ್ನೋ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಇದು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾ ಹೋದರೆ ಇದೊಂದು ರೀತಿಯಲ್ಲಿ ಅಧಿಕ ಪ್ರಸಂಗತನ ಅಂತ ಅನಿಸ್ಬಿಡುತ್ತೆ ನನಗೇನೆ ಒಂದೊಮ್ಮೆ ಕೆಲವೊಮ್ಮೆ. ಅವಧಾನ ಪ್ರಕ್ರಿಯೆಯಲ್ಲೂ ಪೃಚ್ಛಕ ಅಂತ ಒಬ್ಬ ಇರ್ತಾರೆ, ಅಲ್ಲೂ ಅಧಿಕ ಪ್ರಸಂಗ ಇರುತ್ತೆ, ಪೃಚ್ಛಕರು ಇರ್ತಾರೆ. ಆ ಎಲ್ಲರೊಟ್ಟಿಗೆ ಸೇರಿ ಒಂದು ಸಮಾಜ ಅವರು ಕೇಳುವುದರಲ್ಲಿ ಇದ್ದೀತು, ಅವರಿಗೆ ಆದಂಥ ಅವರ ಹಕ್ಕುಗಳು ಇವೆ. ಆದರೆ ನಾವು ಮರಿಬಾರದ್ದೇನು ಅಂದರೆ ಸಂವಿಧಾನ ಕೂಡ ಮಾಡಿದ ಕರ್ತವ್ಯಗಳಿವೆಯಲ್ಲ, ಹಕ್ಕುಗಳನ್ನಂತೂ ಕೇಳ್ತೇವೆ. ಆ ಕರ್ತವ್ಯದಲ್ಲಿ ಇವೆಲ್ಲವನ್ನು ಮಿಳಿತುಕೊಂಡಂಥ ಯಾರ್ದಾದ್ರೂ ಮನಸ್ಸಿಗೆ ಘಾಸಿ ಮಾಡಬೇಕೇ ಬೇಡವೇ, ಈ ಒಳ ಎಚ್ಚರವೂ ಸಹ ನಾವು ಇಟ್ಕೊಂಡಿರಬೇಕು. ತುಷ್ಟೀಕರಣಕ್ಕಾಗಿಯೋ ಕೇಳೋಕ್ಕಾಗಿಯೇ ಕೇಳ್ತೀವಿ ಅಂತಲೂ ಹಾಗೆ ನೋಡಿಕೊಂಡು ಅಂಥ ಯಾರೆಲ್ಲ ಪ್ರಶ್ನೆ ಮಾಡ್ತಾರೋ ಅವರೆಲ್ಲರೂ ಮೂಲ ಅವ್ರ ಮನೆಯಲ್ಲಿ ರಾಮದೇವರೇ ಅವರ ಮನೆಯಲ್ಲಿ ಪ್ರತಿಷ್ಠಾಪಿತನಾಗಿರ್ತಾನೆ, ಅವರದರ ಮನೆದೇವರಾಗಿ ಪೂಜಿತನಾಗ್ತಿರ್ತಾನೆ. ಆದರೂ ಸಹ ಈ ಎಡಬಣಂಗಿತನವೋ ಅಥವಾ ಹುಂಬತನವನ್ನು ನಾವು ಪಕ್ಕಕ್ಕಿರಿಸಿದರೆ ಸಮಾಜ ಅಷ್ಟೇ ಅಲ್ಲದೆ ಸಮೃದ್ಧ ಸಮಾಜವನ್ನು ಕಟ್ಟೋಕೆ ಸಾಧ್ಯ ಆಗತ್ತೆ ಅನ್ನೋ ಸಾರವನ್ನು ರಾಮಾಯಣ ಸಾರ್ತಾ ಇದೆ ಅನ್ನೋ ಕಾರಣಕ್ಕಾಗಿ ವಿಶ್ವವ್ಯಾಪಿಯಾಗಿ ಈಗಲೂ ರಾಮಾಯಣವನ್ನು ಅಧ್ಯಯನ ಮಾಡ್ತೇವೆ. ಈಗಲೂ ರಾಮಾಯಣದ ಅನೇಕ ಪ್ರಸಂಗಗಳನ್ನು ಇಟ್ಟುಕೊಂಡು ಹೌದು ಇದು ನಮ್ಮ ದೇಶದ ಅತ್ಯಮೂಲ್ಯ ಗ್ರಂಥ ಅಂತ ಹೇಳ್ತೀವಿ, ಇದು ಕೇವಲ ಕಥೆಗೆ ಸೀಮಿತ ಅಥವಾ ಕಪೋಲಕಲ್ಪಿತ ಇಂಥ ಎಲ್ಲ ಮಾತುಗಳಿಗೆ ನಾವು ಇತಿಶ್ರೀ ಹಾಡಬೇಕು. ಈಗ ಹೊಸ ಅಥಶ್ರೀ ಹಾಡೋದ್ರ ಮುಖಾಂತರ, ಅಂದರೆ ಹೊಸ ಆರಂಭವನ್ನು ಮಾಡೋದ್ರ ಮುಖಾಂತರ ಮುಂದಿನ ಬದುಕು ಹೇಗೆ ನೇರ್ಪುಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡಬೇಕಾದೀತು. ಇಲ್ಲವಾದಲ್ಲಿ ನಾವು ಈ ಥರ ಸಲ್ಲದ ಮತ್ತು ಬೇಡದ ವಿಷಯಗಳ ಚರ್ಚೆಗೆ ಹೆಚ್ಚು ಸಮಯ ಕೊಡಬೇಕಾದೀತು. ಅದು ಈಗಾಗಲೇ ಶತಮಾನಗಳನ್ನು ಕಳೆದು ಬಿಟ್ಟಿದ್ದೇವೆ. ಯಾವುದೋ ಬೇಡದ ಸಂಘರ್ಷ, ವೈಷಮ್ಯ ಬಿತ್ತುವಿಕೆ ಅಥವಾ ಉಗ್ರತೆಯನ್ನು ಕಾಪಾಡಿಕೊಳ್ಳಬೇಕು, ಇವೆಲ್ಲ ಅಗ್ರರಾಗಬೇಕೇ ಹೊರತು ಉಗ್ರರಾಗಬಾರ್ದು. ನಾವು ಅಗ್ರಪಂಕ್ತಿಯ ಬದುಕು ಇರಬೇಕು ನಮ್ಮದು. ಅದು ಪಂಕ್ತಿ ಭೇದ ಆಗದೆ ಅಗ್ರಗಣ್ಯ ಅನ್ನೋ ಪದ ನಮ್ಮಲ್ಲಿ ಕನ್ನಡದಲ್ಲಿ ಹೇಗಿದೆ, ಗಣ್ಯರಾಗಬೇಕು, ನಾವು ಅಗ್ರರಾಗಬೇಕು. ಮೂಗನ ಮುಂದೆ ಮೂಗು ಕರ್ಕೊಳ್ಬಾರ್ದು ಅನ್ನೋ ಮಾತು, ಇದು ನನಗೆ ಸರಿ ಇಲ್ಲ ಅಂತ ಅನ್ನಿಸಿದಾಗ ಹೇಳುವ ಕ್ರಮ ಹೊಂದಿದೆ. ಬಹಿಷ್ಕಾರವೋ ಪ್ರತಿರೋಧವೋ ಪ್ರತಿಭಟನೆಯೋ ಅದು ಸಮಾಜದಲ್ಲಿ ಅಥವಾ ಪ್ರಜಾಪ್ರಭುತ್ವದಲ್ಲಿ ನಿಜವಾಗಿಯೂ ಬೇಕಾಗಿರುವಂಥದ್ದೇ. ಆದರೆ ಅದು ಎಷ್ಟರ ಮಟ್ಟಿಗೆ ಬೇಕು, ಅದಕ್ಕೆ ಹಾಕೊಳ್ಬೇಕಾದ ಗೆರೆಯನ್ನು ತುಂಬ ತೆಳುವಾದ ಕೆಂಪು ವರ್ಣದ ಗೆರೆ ಅದು ಆ ಗೆರೆ ನಾವು ದಾಟಬೇಕೇ ಅಥವಾ ದಾಟಬಾರದೆ, ಈ ವಿಚಾರದಲ್ಲಿ ನಮ್ಮನ್ನು ನಾವು ನೇರ್ಪುಗೊಳಿಸ್ಕೊಂಡಾಗ ಅಥವಾ ಒಂದ್ಸಲಿ ವಿವೇಕ ಇಟ್ಕೊಂಡಾಗ್ಯೂ, ವಿವೇಕಾನಂದರು ಹೇಳಿದ್ದದೇನೆ, ಎಲ್ಲ ಒಬ್ಬರು ಕೇಳಿದ್ರು ಸರ್ವಾಂತರ್ಯಾಮಿ ಭಗವಂತ, ಹಾಗಾದರೆ ನಿಮ್ಮ ದೇವಸ್ಥಳಕ್ಕೆ ಯಾಕೆ ಹೋಗಬೇಕು ಅಂತ ಆ ಕಾಲದಲ್ಲೂ ಕೇಳಿದರು. ಅದು ಈ ಹಿಂದಿನ ಶತಮಾನ. ಅದು ಆಗಲೂ ಸಹ ವಿವೇಕಾನಂದರು ಕೊಟ್ಟ ಉತ್ತರ ತುಂಬ ಮಾರ್ಮಿಕವಾದ್ದು. ಗಾಳಿ ಎಲ್ಲೆಲ್ಲಿಯೂ ಇದೆ, ನಿಮಗೆ ಬೀಸಣಿಗೆ ಯಾಕೆ ಬೇಕು ಅಂತ, ಗುಂಡಿ ಒತ್ತಿದ್ರೆ ಬೀಸಣಿಗೆ ಬಿಡುತ್ತೆ, ಆಗ ಗಾಳಿ ಬೀಸುತ್ತೆ ಅಂತ. ಈ ಥರದ ಅನೇಕ ಉತ್ತರಗಳನ್ನು ನಿರಂತರವಾಗಿ ಪರಸ್ಪರ ಕೊಡುಕೊಳ್ಳುವಿಕೆ ಮಾಡ್ತಲೇ ಇರ್ಬೋದು. ಅದು ಮುಖ್ಯ ಕಾಣಿಸಿಲ್ಲ ನನಗೆ. ಒಳ್ಳೆಯದೇನೋ ಆಗ್ತಾ ಇದೆ, ಅದು ಒಳ್ಳೆಯದು ಅಂತ ನಮಗೆ ಎಲ್ಲರಿಗೂ ಅನ್ನಿಸ್ಬೇಕು ಅಂತ ನಿಯಮ ಇಲ್ಲ. ಆದರೆ ಅವ್ರಿಗೆ ಒಳ್ಳೇದು ಅನ್ನಿಸ್ತಿಲ್ಲ ಅಂತಂದರೆ, ಆಗ್ತಿದೆ ಒಳ್ಳೆಯದು ಅಂತ ಬಹ್ವರ ತುಂಬ ಜನರ ನಂಬಿಕೆ ಏನಿದೆ, ಅದರಲ್ಲಿ ಬಾಧೆ ಏರ್ಪಡಿಸೋಕ್ಕೂ ನಮಗೆ ಅವಕಾಶ ಅಥವಾ ಅಧಿಕಾರ ಇರುವುದಿಲ್ಲ ಅನ್ನೋದನ್ನೇ ಶಾಸ್ತ್ರ ಗ್ರಂಥಗಳು ಸಾರಿ ಹೇಳುತ್ತವೆ.